ಒಂದು ಸಮಾಂತರ ಶ್ರೇಣಿ ಒಳಗೆ ಅಂತ ಹೇಳ್ಯಾರ A3 ಮತ್ತ A5 ಗಳ ಮೊತ್ತ 30 ಅಂತ ಹೇಳಿದಾರ. ಆಮೇಲೆ A4 ಮತ್ತ A8 ಇಸ್ಕೊಟ್ಟು 46 ಅಂತ ಹೇಳಿದಾರ. ಹೀಗಿದ್ರ ಸಮಾಂತರ ಶ್ರೇಣಿಯನ್ನ ಕಂಡಿಡಿ ಅಂತ ಹೇಳ್ಯಾರ. ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಬೇಕಾದ್ರೆ ನಮಗೆ ಏನ್ ಬೇಕು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನದ? A plus D, A plus 2D ಇದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಬರಿಬೇಕಾಗಿತ್ತಂದ್ರೆ ನಾವು A ಮತ್ತ D ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಏನ್ ಕಂಡುಹಿಡ್ಬೇಕಂತಂದ್ರೆ ನಾವು ಇದರಿಂದ A ಮತ್ತ D ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕಾಯ್ತು. ಅಂದ್ರೆ A ಮತ್ತ D ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕಾದ್ರ A3 ಅಂದ್ರೆ ಏನಕ್ಕೆ ಬರಿಬಹುದು? ಅವ್ರು ಹೇಳಿಕೆ ಕೊಟ್ಟಾರ 3ನೇ ಮತ್ತು 5ನೇ ಪದಗಳ ಮೊತ್ತ 30 ಅಂತ ಹೇಳಿದ್ರು. ಅಂದ್ರೆ A3 ಅಂದ್ರೆ ಏನಂತ ಬರಿಬಹುದು ನಾನು? A plus 2D. A5 ಅಂದ್ರೆ ಏನಂತ ಬರಿಬಹುದು? A plus 4D. A plus 4D equal to 30. ಇವಾಗ ನೋಡ್ರಿ A ಎಷ್ಟದು? 2 A. D ಎಷ್ಟದು? 6D plus equal to 30. 2A plus 6 D equal to 30. ಇವಾಗ ನೀವೇನ್ ಮಾಡ್ಬೋದು? 2 ಕಾಮನ್ ತೆಗಿಬಹುದು. 2 ಕಾಮನ್ ತೆಗೆದ್ರ A ಪ್ಲಸ್ 2 3 6 D equal to 30. ಇಲ್ಲೇನ್ ಮಾಡಿದ್ರೆ ಇದ್ರೊಳಗ 2 ಮತ್ತು 6 ಒಳಗ 2 ಕಾಮನ್ ಮಾಡಿದ್ವು. ಅವಾಗ ಏನ್ ಉಳಿದ ನಮಗ A plus 3D equal to 30 ಆಯ್ತು. ಈಗ ಈ 2 ಇದು ಈ ಕಡೆ ಬಂದಾಗ ಏನಾಗ್ತದ? ಇಂಟು ಅದ, ಈ ಕಡೆ ಬಂದ್ರ ಭಾಗ್ಲೆ ಆಗ್ತದ. A plus 3D equal to 30 divided by 2. 2 ಒಂದ್ಲೆ 2 15. A plus 3D equal to 15. ಈಗ ನಮಗೇನಾರ A ವ್ಯಾಲ್ಯೂ ಗೊತ್ತಿಲ್ಲ, D ವ್ಯಾಲ್ಯೂ ಗೊತ್ತಿಲ್ಲ. 2 ಅನ್ನೋನ್ಸ್ ಗಳಿದ್ವು ಅಂದ್ರ ಅವಾಗ ವ್ಯಾಲ್ಯೂಗಳನ್ನ ನಮಗ ಕಂಡುಹಿಡಿಯಕ ಬರುದಿಲ್ಲ. ಅಂದ್ರೆ ಇಲ್ಲಿಗೆ ಏನ್ ಮಾಡ್ಬೇಕು? ನಾವು ಸ್ಟಾಪ್ ಮಾಡ್ಬೇಕು. ಇದಕ್ಕೆ 1 ಅಂತ ಇಕ್ವೇಶನ್ 1. ಇಲ್ಲ ಸ್ಟಾಪ್ ಆದ್ಮೇಲೆ ಮತ್ತೊಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆಯನ್ನ ಸ್ಟಾರ್ಟ್ ಮಾಡೋದು. 4ನೇ ಮತ್ತು 8ನೇ ಪದಗಳ ಮೊತ್ತ 4ನೇ ಮತ್ತು 8ನೇ ಪದಗಳ ಮೊತ್ತ 46 ಅಂತ ಹೇಳ್ಯಾರ. ಅವಾಗ A4 ಅಂದ್ರೆ ಏನಂತ ಬರೀಬಹುದು? A plus 3D. 8ನೇ ಪದ ಅಂದ್ರ A plus 7D. ಇವಾಗ A ಎಷ್ಟಾಯ್ತು? ಇನ್ನೊಂದು ಏನ 2A. ಇಲ್ಲಿ 3D ಅದ, 7D ಅದ. ಟೋಟಲ್ ಎಷ್ಟಾಯ್ತು? 10 equal to 46. ಇದ್ರೊಳಗೆ ಏನ್ ಮಾಡ್ಬೋದು? ನೀವು 2 ಕಾಮನ್ ತೆಗಿಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ A plus 2A plus 60 ಇತ್ತು, ಇಲ್ಲಿ 2A plus 10 ಇದೆ. ಇವನ್ನ ಎರಡು ಏನ್ ಮಾಡ್ಬೋದು? ನೀವು ವರ್ಜಿಸುವ ವಿಧಾನಗಳನ್ನ ಹೆಂಗ್ ಬಿಡಿಸ್ತಿರಲ್ಲ, X ಮತ್ತು Y ಅಂತ ಇರ್ತದಲ್ಲಿ. ಇಲ್ಲಿ ಏನಂತದ? A ಮತ್ತ D ಅದ. ಅದನ್ನೇ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು. ಇಲ್ಲಿ ಬೇಕಾದ್ರೆ ಏನ್ ಮಾಡ್ಬೋದು? ನಾನು ಒಂದ್ ಸ್ವಲ್ಪ ಈಜಿ ಆಗಿರ್ತದ. 2 ಕಾಮನ್ ತೆಗಿತೀನಿ. A plus 5D equal to 46. ಇದು 2 ಈ ಕಡೆ ಬಂದ್ರೆ ಡಿವೈಡ್ ಆಗ್ತದ. A plus 5D equal to 46 divided by 2. 2 ಒಂದೇ 2 2 2 3. ಹಂಗಾದ್ರೆ A plus 5D equal to 23. ಇದಕ್ಕೆ ಏನನ್ನೋದು? ಎರಡನೇ ಕ್ವೆಶ್ಚನ್ ಅನ್ನು. ಈಗ 1 ಮತ್ತು 2 ಎರಡು ಏನ್ ಮಾಡ್ಬೋದು? ನಾವು ವರ್ಜಿಸುವ ವಿಧಾನದಿಂದ A plus 3D equal to 15. ಇದು ಎಷ್ಟದ? A plus ನೋಡಲಿ, ಇದು ಜಾಸ್ತಿ ಅದ, ಇದು ಕಡಿಮೆ ಅದ. ನೀವು ಬೇಕಾದ್ರೆ ಇದನ್ನ ಮೇಲ್ಗಡೆ ಬರೋದ್ರ ಇನ್ನೂ ಈಜಿ ಆಗ್ತದೆ. ಸೆಕೆಂಡ್ ಒಳಗ 1 ಮೈನಸ್ ಮಾಡಕ ಈಜಿ ಬರ್ತದೆ. ಹಾಗಿದ್ರೆ ನಾವೇನ್ ಮಾಡೋದು? A plus 5D ಫಸ್ಟ್ ತಗೊಂಡು A plus 5D equal to 23. ಇದ್ರೊಳಗೆ ಇದನ್ನ ಏನ್ ಮಾಡೋದು? ಕ್ವೆಶ್ಚನ್ 1 ಇದ್ದನ್ನ ಮೈನಸ್ ಮಾಡೋದು. A plus 3D equal to 15. ಇವಾಗ ಏನ್ ಮಾಡ್ತೀರಿ? ಬರೀಬೇಕಾದಾಗ A ಕೆಳಗಡೆ ಏನೇ ಇರ್ಬೇಕು? ಸ್ಟಾರ್ ಮಾರ್ಕ್.
ಡಿ ಟರ್ಮ್ಗಳಾಗ ಡಿನ ಇರ್ಬೇಕು, ಸ್ಥಿರಾಂಕಗಳ ಸ್ಥಿರಾಂಕನ ಇರ್ಬೇಕು. ಆ ರೀತಿ ಬರ್ಕೊಂತೀರಿ, ಚಿಹ್ನೆ ಚೇಂಜ್ ಮಾಡ್ತೀರಿ, ಮೈನಸ್ ಪ್ಲಸ್ ಐತಿ, ಮೈನಸ್ ಪ್ಲಸ್ ಐತಿ, ಮೈನಸ್. ಇವಾಗ ಏನ್ ಕ್ಯಾನ್ಸಲ್ ಆಯ್ತು? ಪ್ಲಸ್ ಎ ಮೈನಸ್ ಎ. ಹಾ, ಪ್ಲಸ್ ಎ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತು. ಇದು ಕ್ಯಾನ್ಸಲ್ ಆದ್ಮೇಲೆ 5D ಒಳಗ 3D ಮೈನಸ್ ಮಾಡಿದ್ರ 2D ಇಸ್ಕೋಲ್ ಟು 23 ಒಳಗ 15 ಮೈನಸ್ ಮಾಡಿದ್ರ 23 ಒಳಗ 15 ಮೈನಸ್ ಮಾಡಿದ್ರು ಎಷ್ಟಾಯ್ತು? 8. ಎಷ್ಟು? 8. ಬರೀ ಡಿ ವ್ಯಾಲ್ಯೂ ಅಷ್ಟ ಬೇಕಾಗಿತ್ತು. ಹಂಗ ಡಿ ಜೊತೆ ಇಂಟು 2 ಇದ್ದಿದ್ದು ಈ ಕಡೆ ಬಂದಾಗ ಏನಾಗ್ತದ? ಡಿವೈಡ್ ಆಗ್ತದ. ಡಿ ಇಸ್ಕೋಲ್ ಟು 8/2. 2 1 2 4. ಡಿ ಇಸ್ಕೋಲ್ ಟು 4. ನಿಮ್ಗೆ ಏನಂತ ಡಿ ವ್ಯಾಲ್ಯೂ ಬಂದ್. ಡಿ ವ್ಯಾಲ್ಯೂ ಬಂದ್ಮೇಲೆ ಆ ಡಿ ವ್ಯಾಲ್ಯೂ ಏನ್ ಮಾಡೋದು ನಾವು? ಒಂದೇ ಇಕ್ವೇಶನ್ ಒಳಗಡೆ ತುಂಬೋದು, ಎರಡನೇ ಇಕ್ವೇಶನ್ ಒಳಗಡೆ ತುಂಬೋದು. ಅದಕ್ಕ ಎಕ್ಸ್ ವೈ ಮೆಥಡ್ ಬಿಡಿಸೋದು ವರ್ಜಿತ ವಿಧಾನ ಕಲ್ತಿದ್ರಂದ್ರ ಇದು ಸಹ ಈಜಿ ಆಗ್ತದ ನಿಮ್ಗೆ. ಓಕೆ, ಈಗ ಎ ಪ್ಲಸ್ ಕಡಿಮೆ ಇದ್ರೆ ತುಂಬಿದ್ರೆ ನಂಗೆ ಈಜಿ ಆಗ್ತದೆ. ಎ ಪ್ಲಸ್ 3D ಇಕ್ವಲ್ ಟು 15 ಅದ. ಎ ಪ್ಲಸ್ 3 ಬರ್ತೀವಿ. ಡಿ ವ್ಯಾಲ್ಯೂ ಕಂಡಿಡ್ತೀವಿ ನಾವು 4 ಅಂತ. ಅದಕ್ಕೆ 4 ತುಂಬಿದೆ ಇಕ್ವಲ್ ಟು 15. 3 4 ಎಷ್ಟಾಯ್ತು? 12. ಈ 12 ಈ ಕಡೆ ಬಂದಾಗ ಪ್ಲಸ್ 12 ಬಂದ್ರೆ ಏನಾಗ್ತದ? ಮೈನಸ್ ಇದು -12. 15 12 ಎ ಈಕ್ವಲ್ ಟು 3. ಎ ವ್ಯಾಲ್ಯೂ 3 ಬಂತು, ಡಿ ವ್ಯಾಲ್ಯೂ ಎಷ್ಟು ಬಂತು? 4 ಬಂತು. ಇವಾಗ ಏನ್ ಮಾಡ್ಬೋದು ನೀವು? ಅವ್ರು ಯಾವ್ದಾದ್ರು ಪದ ಕೇಳಿದ್ರೆ ಪದವನ್ನು ಕಂಡುಹಿಡಿಬಹುದು, ಇಲ್ಲ ಅಂದ್ರೆ ಶ್ರೇಣಿ ಬರಿ ಅಂತಂದ್ರೆ ಶ್ರೇಣಿ ಬರೆಯೋದು. ಯಾವುದೇ ಪದಕ್ಕ ಡಿ ಅನ್ನ ಸೇರಿಸ್ತಾ ಹೋದ್ರ ಮುಂದಿನ ಪದ ಸಿಗ್ತದ ಅನ್ನೋದು ನಮ್ಗೆ ಗೊತ್ತಿದೆ. ಹಂಗ ಇದು 3 ಬಂದ್ರ 3ಕ್ಕ 4 ಕುಡ್ಸಿದ್ರ ಎಷ್ಟಾಯ್ತು? 7. 7ಕ್ಕ 4 ಕುಡ್ಸಿದ್ರ 11. 11ಕ್ಕ 4 ಕುಡ್ಸಿದ್ರ 15. ಎಷ್ಟು ಬೇಕಾದ್ರೆ ಆ ಸಮಾಂತರ ಶ್ರೇಣಿ, ಅಸಮಾಂತರ ಶ್ರೇಣಿ ಅಂತ ನೀವು ಆನ್ಸರ್ ಬರೀಬಹುದು. 3 7 11 15. ಓಕೆ.